ಹಲವಾರು ಸಲ ನಮ್ಮ ಮುಖಂಡರೆಲ್ಲ ನನ್ನ ಗಮನ ತಂದಾಗ ಆಯ್ತು ಸರಿ ಹೋಗ್ತದೆ, ನಾವೆಲ್ಲ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷವನ್ನ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರಬಲವಾಗಿ ಕಟ್ಟಬೇಕು, ಬೆಳೆಸಬೇಕು ಅಂತೇಳಿ ನಾವೆಲ್ಲ ಕೂಡ ಅನ್ಯ ಪಕ್ಷಗಳಿಂದ ಈ ಪಕ್ಷಕ್ಕೆ ಬಂದು ವಿಧಾನಸಭಾ ಚುನಾವಣೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾನು ಪಕ್ಷಕ್ಕೆ ಸೇರಿಕೊಂಡಾಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಮಾಡಿದ್ವಿ. ಅದಾದ ನಂತರ ಲೋಕಸಭಾ ಚುನಾವಣೆ ಬಂದಾಗ ರಾಷ್ಟ್ರೀಯ ನಾಯಕರ ಒಂದು ಹೊಂದಾಣಿಕೆಯಿಂದ NDA ಒಕ್ಕೂಟದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಅಂದಿನ ನಮ್ಮ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮೆಲ್ಲರೂ ಕರೆಸಿ ಎಲ್ಲ ಮೂಲ BJPಯವನ್ನ ಸಕ್ರಿಯ ಕಾರ್ಯಕರ್ತರನ್ನ ನಮ್ಮ ಅಭಿಮಾನಿಗಳ ಕರೆಸಿ ಗ್ರಾಮ ಪಂಚಾಯತ್ ಚುನಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವತ್ತು ಸುಮಾರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 52 ಜನ ನಮ್ಮ ಬೆಂಬಲಿತರನ್ನ ಗೆಲ್ಲಿಸ್ಕೊಟ್ವಿ. ಆ ಮುಖೇನ ಒಂದು 3-4 ಪಂಚಾಯತ್ಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಡೆ ನಾವು ಅಧ್ಯಕ್ಷರು, ಇನ್ನೊಂದು ಕಡೆ ಇನ್ನೊಂದು ಪಕ್ಷ ಮಾಡಿಕೊಂಡು ಒಂದು 4 ಗ್ರಾಮ ಪಂಚಾಯತ್ ಕೈ ಹಿಡಿದ್ವಿ. ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಬಂತು, ಚುನಾವಣೆ ಮಾಡಿದ್ವಿ. ಲೋಕಸಭಾ ಚುನಾವಣೆಯಲ್ಲಿ ಆದ ನಂತರ ಆ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಇಲ್ಲಿ NDA ಅಭ್ಯರ್ಥಿ ಕೊಟ್ಟರೆ ನಾವು ದುಡಿದ್ವಿ. ಆದರೆ ಅಲ್ಲಿ ಗೊಂದಲ ಪ್ರಾರಂಭವಾಗಿದ್ದಲ್ಲೇ ಲೋಕಸಭಾ ಇಲ್ಲಿ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿನ ಇಲ್ಲಿ ಕುರ್ಚಿ NDA ಅಭ್ಯರ್ಥಿ ಮಾಡಿದ್ರು. ನಮ್ಮ BJP ಅಭ್ಯರ್ಥಿ ಮಾಜಿ ಸಂಸದರು ಅವರಿಗೆ ಸ್ಥಾನ ಸಿಗಲಿಲ್ಲ. ಆಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ NDA ಸಿದ್ಧಾಂತದ ಮೇಲೆ ನಾವೆಲ್ಲ ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವು ಮುಖಂಡರು ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಯಾರನ್ನಾದ್ರೂ ಬೇರೆ ರೀತಿಯಲ್ಲಿ ಅನ್ಯತಾ ಭಾವನೆಯನ್ನು ಮಾಡಿದ್ರು. ಇದೇ ಚುನಾವಣಾ ಪ್ರಚಾರಕ್ಕೆ ನಮ್ಮ MP ಸಾಹೇಬರು ಅದು ಅಭ್ಯರ್ಥಿಗಳು ಬಂದಾಗ ಅವತ್ತೇ ನಮ್ಮ ಅಭಿಮಾನಿಗಳು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೆಲವು ಅಸಮಾಧಾನಗಳು ಹೊಗೆಯಾಡುತ್ತೆ. ಇದುವರೆಗೂ ನಾನು ಯಾವುದೇ ಒಂದು ಪತ್ರಿಕಾಗೋಷ್ಠಿ ಆಗಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಿಗಾಗಲಿ ನಾನು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಸರೋಗ್ತದೆ ಬಿಡಿ ಅಂತೇಳಿ ಅವತ್ತು ನಡೆದಂಥ ಇದು ದಾಖಲೆಗಳ ನಿಮ್ಗೆ ಗೊತ್ತಿದೆ, ನಾನೆಲ್ಲ ಕೊಡ್ತೀನಿ. ಏನು ಚುನಾವಣಾ ಪ್ರಚಾರಕ್ಕೆ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಏನೆಂದ್ರೆ ದಿಬ್ಬೂರಲ್ಲಿ ಒಂದು ದಿವಸ, ಶಿಡ್ಲಘಟ್ಟ ಮತ್ತು ಜಂಗಮಕೋಟೆ ಒಂದು ದಿವಸ ಹಾಕೊಂಡಿದ್ರು. ಅವತ್ತು ಕರಪತ್ರಗಳನ್ನ ಸಂಪೂರ್ಣವಾಗಿ ಪ್ರಚಾರಕ್ಕೆ ಬಳಸ್ಕೊಂಡು ಆ ಕರಪತ್ರದಲ್ಲಿ ರಾಷ್ಟ್ರೀಯ ನಾಯಕರೆಲ್ಲ ಮಾಮೂಲು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಹಾಕಿದ್ರು, ಕೆಳಗಡೆ ಅಭ್ಯರ್ಥಿನ ಹಾಕಿದ್ರು. ಇನ್ನೊಂದು ಕಡೆ ನಮ್ಮ ಆ ಕರಪತ್ರದಲ್ಲಿ ಒಂದು ಕಡೆ ಹಾಲಿ ಶಾಸಕರು, ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿ ಫೋಟೋಗಳು ಮಾತ್ರ ಹಾಕಿದ್ರು. ನಮ್ಗದು ಕರಪತ್ರನೂ ಕೊಟ್ಟಿರಲಿಲ್ಲ. ಆಮೇಲೆ ಪ್ರಚಾರಕ್ಕೆ ಹೋದಾಗ ಅವತ್ತು ಬೆಳಗ್ಗೆನೇ ಅವ್ರು ರಾತ್ರಿನಾಗೆಲ್ಲ ಬಂದರೆ ನಾನು ಅವತ್ತು ಪ್ರಥಮ ದಿನ ಆ ಒಂದು ಪ್ರಚಾರಕ್ಕೆ ಕೂಡ ಹೋಗಲಿಲ್ಲ. ಅಲ್ಲೇ ಗೊಂದಲ ಪ್ರಾರಂಭವಾಯಿತು. ಆಮೇಲೆ ನಾನು ಕೆಲವು ಗಮನಕ್ಕೆ ತಂದಾಗ ಆ NDA ಮುಖಂಡರಾದಂಥ ಒಬ್ಬ MLC ಅವರು, ಕೋಲಾರ MLC ಅವರು ಮರುದಿನ ಬೆಳಗ್ಗೆನೆ ನಮ್ಮ ಮನೆಗೆ ಬಂದರು. ಎಲ್ಲ ತಪ್ಪಾಗಿದೆ, ಕ್ಷಮಿಸಬೇಕು, ಬೇಡ ಅಂತೇಳಿ ಮನವಿ ಮಾಡಿದ್ರು. ಹಿರಿಯರು, ನಾವು ಪಕ್ಷಿಗ ಸಿದ್ಧಾಂತ ಅಥವಾ ಒಂದು ಗೌರವವಾಗಿ ನಾವು 35 ವರ್ಷದಿಂದ ರಾಜಕಾರಣ ಮಾಡ್ಕೊಂಬಂದಿದ್ದೀನಿ. ನಾನು ಯಾವುದೇ ಕಟ್ಟುಪಾಡಾಗಲಿ ಯಾವುದೇ ಒಂದು ಧೋರಣೆಗಳಿಗಾಗಿ ನಾನು ಹೋಗಲ್ಲ. 4 ಜನ ಅಂತೇಳಿ ಅವತ್ತು ಮತ್ತೆ 11 ಗಂಟೆಗೆ ಅಂದಿನ ಚೌಟ್ರಿಯಲ್ಲಿ ಇದೇ ಪ್ರಚಾರಕ್ಕೆ ಬಂದಾಗ ನಾನು ಆ ಕಾರ್ಯಕ್ರಮ ಭಾಗವಹಿಸಿದೆ. ಅದಾದ ನಂತರ ಜಂಕೋಟೆಯಲ್ಲಿ ಭಾಗವಹಿಸಿದೆ. ಅದಾದ ನಂತರ ನಾನು ಸಕ್ರಿಯವಾಗಿದ್ದೆ. ಅಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಮಾಡಿದ್ರು. ಅದಾದ ನಂತರ ಚುನಾವಣೆ ಆಯಿತು. ಚುನಾವಣೆ ಆದಾಗ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಗಳು ಕೂಡ ಅಲ್ಪ ಸ್ವಲ್ಪ ಬಹುಮತಗಳು ಬಂತು NDA. ಅದಾದ ನಂತರ ಹಲವಾರು ಸಮಸ್ಯೆಗಳು ಉದ್ಭವ ಆದವು. ಆದರೂ ನಾವೆಲ್ಲ ಕೂಡ BJP ಪಕ್ಷವನ್ನು ಕಟ್ಟಬೇಕಂತ ಸಿದ್ಧಾಂತದಿಂದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ನಾವೆಲ್ಲ ನಮ್ಮ ಕಾರ್ಯಕರ್ತರು ಸುಮಾರು 34 ಗ್ರಾಮ ಪಂಚಾಯತ್ಗಳು ಕೂಡ ಎಲ್ಲರೂ ಕೂಡ ಭಾಗಿಯಾಗಿ ನಾವು ಪಕ್ಷ ಕಟ್ಟಬೇಕು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ. ಅದಾದ ನಂತರ ನಗರಸಭೆ ಚುನಾವಣೆ ಬಂತು. ಆಮೇಲೆ ಒಂದು ಗ್ರಾಮ ಪಂಚಾಯತ್ಗಳು 4 ಗ್ರಾಮ ಪಂಚಾಯತ್ ಸ್ವಲ್ಪ ನಮ್ಮಲ್ಲಿ ಒಂಥರ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಕ್ಕೆ ಹಿಂದೇಟಾಗ್ತದೆ.
ಅವಾಗ ನಾನು ಕೂಡ ಆಯ್ತು ಮಾಡ್ಲಿಕ್ಕೆ ಅಂತ ಬಿಟ್ಟಾಗ ಆಮೇಲೆ ಸದಸ್ಯರ ನೋಂದಣಿ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಅದರಲ್ಲಿ ಹೋಬಳಿ ಮಟ್ಟದಲ್ಲಿ ನಾವೆಲ್ಲ ಕೂಡ ಹೋಗಿ ಸಕ್ರಿಯ ಭಾಗವಹಿಸಿ ಎಲ್ಲ ಮಾಡಿದ್ವಿ. ಜಿಲ್ಲಾ ಮಟ್ಟದ ಸಭೆಯಲ್ಲಿ ಇರ್ಬೋದು, ರಾಜ್ಯ ಮಟ್ಟದ ಸಭೆ ನಾವೆಲ್ಲ ಕೂಡ ಮುಖಂಡರು ಭಾಗವಹಿಸಿ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ NDA ಆದ್ಮೇಲೆ ನಾವು ಮೂಲಭೂತವಾಗಿ ನಾನು ರಾಜಕೀಯ ಪ್ರಾರಂಭವಾಗಿದೆ ಜನತಾ ಪರಿವಾರದಲ್ಲಿ, ಅದರಲ್ಲಿ ಮಾಡಿದ್ವಿ. ನಾನು ಶಾಸಕರಾಗಿ ಮಾಡಿದ ಕ್ಷೇತ್ರನ ಅಭಿವೃದ್ಧಿ ಎಲ್ಲ ಮಾಡಿದ್ಮೇಲೆ ಹಲವಾರು ರಾಜಕೀಯ ವಿದ್ಯಮಾನಗಳು ಬದಲಾವಣೆ ಆದ್ರಿಂದ 2013ರಲ್ಲಿ ನಾನು ಶಾಸಕನಾಗಿ ಈ ಕ್ಷೇತ್ರಕ್ಕೆ 5 ವರ್ಷ 2014ರಲ್ಲಿ ಬದಲಾವಣೆ ಪರ್ವ ಪ್ರಾರಂಭ ಆಯಿತು. ನನಗೆ ಅಖಿಲಾದಂತ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿತ್ತು, ಇಂಡಿಪೆಂಡೆಂಟ್ ಎಲ್ಲ ಬಂದಿತ್ತು. ಆ ಫೋಟೋ ಮೇಲೆ ನೀವೇ ಕೂಡ ನಮ್ಮ ಅಧ್ಯಕ್ಷ ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನ ಫೋಟೋ ತಗೊಂಡು ನಮ್ಮ ವರಿಷ್ಠಕ್ಕೆ ಹೋಗಿ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಕೆಲಸ ಅದೇ ಪದೇ ಪದೇ ಅಂತಂದ್ರೆ ಉತ್ಸಾಹ ಆಗಿ ಕೆಲಸ ಮಾಡೋಕ್ಕೆ ನಮ್ಮ ಕಾರ್ಯಕರ್ತರಿಗೂ ನನಗೂ ಸ್ವಲ್ಪ ಎಲ್ಲೋ ಕಡೆ ಬೇಸರ ಆಗಿದ್ದರಿಂದ ಆಮೇಲೆ ಎಲ್ಲರೂ ಕೂಡ ತಾವೇನಾದ್ರೂ ಒಂದು ಜವಾಬ್ದಾರಿ ತಗೋಬೇಕು, ಹೋರಾಟ ಮಾಡಬೇಕು. ಇದು ಶಿಕ್ಷಕರಲ್ಲಿ ನಿಮ್ಮದೇ ಆದ ಒಂದು ಕೊಡುಗೆ ಮಾಡಿದ್ರಿ. ದಿವಂಗತ ಮುನ್ಷಾಪ್ತವರ ನಾಯಕತ್ವದಲ್ಲಿ ಈ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಆಗಿದೆ, ನೀವು ಮಾಡಿದ್ದಲ್ಲ ಜನರ ಒಳಗೆ ಬಂತು. ಅದ್ರ ಪ್ರಕಾರ ಆದ್ಮೇಲೆ ಮನೆಗೆ ನಮ್ಮ ಮುಖಂಡರೆಲ್ಲ ಮಾತಾಡಿ ಆಯ್ತಪ್ಪ ಅಂತೇಳಿ ಒಂದೊಂದು ಪಂಚಾಯತಿಗೆ ಒಂದು 5-5 ಜನ ಖುದ್ದಾಗಿ ಫೋನ್ ಮಾಡಿ ಕರೆದೆ. ಅದಕ್ಕೆ ಕಾರಣ ಇಷ್ಟ, ನಾನು ಯಾರ ಮೇಲೆ ಇಲ್ಲ. ಡಾಕ್ಟರ್ ಸುಧಾಕರ್ ಅವರು MP ಆದ್ಮೇಲೆ ಒಂದು 2-3 ತಿಂಗಳು ಅವ್ರ ಜೊತೆ ಒಡನಾಡಿದ್ದು. ಆದಾಗ ಅವರು ಡೆಲ್ಲಿ ಮತ್ತೊಂದು ಬೀಜ ಆದ್ಮೇಲೆ ಒಂದು 2-3 ತಿಂಗಳು ಅವರು ಮನೆ ಕಡೆ ಹೋಗ್ಲಿಲ್ಲ. ಮನೆ ಯಾವುದೋ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಅವ್ರು ಡಾಕ್ಟರ್ ಸುಧಾಕರ್ ಅವರು ಮಾತಾಡಿದ್ರು. ಏನೋ ಜನ ಬರ್ತಾ ಇರೋದಾಗ ಇಲ್ಲ ನೀವು ಬಿಸಿ ಆಗಿದೆ, ನಾನು ಕ್ಷೇತ್ರದಲ್ಲಿ ಓಡಾಡ್ತೀನಿ, ಕ್ಷೇತ್ರದಲ್ಲಿ ಇದ್ದಾಗ ಅಲ್ಲೂ ನಮ್ಮ ಕಾರ್ಯಕರ್ತರು ತಮ್ಮನ್ನು ಭೇಟಿ ಮಾಡ್ಬೇಕಂತ ಹಲವಾರು ಸಲ ನನಗೆ ಮನವಿ ಕೊಟ್ಟರು. ಅದೇ ನೀವು ಸಿಗ್ತಾರೆ ಅಂತ ಹೇಳಿದಾಗ ಇಲ್ಲಲ್ಲ ನಾಳೆ ಕರ್ಕೊಂಬಂದು ಇಂಪಾರ್ಟೆಂಟ್ ಲಿಂಕ್ ಕರ್ಕೊಂಬಂದಾಗ ಹೋದ ಶನಿವಾರ ಅಥವಾ ಅಲ್ಲ ಅದಕ್ಕೆ 8 ದಿವಸದಲ್ಲಿ ಅವರೇ ಕರೆದು ಹೋದಾಗ ಒಂದು 10 ಜನ ಹೋಗಿ ಮಾತಾಡಿ ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ವಿ. ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ನಮ್ಮವರು ಕೂಡ ಹಲವಾರು ವಿಚಾರಗಳು ನಮಗೆ ನೀವು ಕೂಡ ಸರಿಯಾಗಿ ನಡ್ಕೊಂಡಿಲ್ಲ. BJP ಬಂದಾಗ ನೀವು BJP ಸೇರ್ಪಡೆ ಆದ್ಮೇಲೆ ನೀವು ಕೂಡ ಅಧಿಕಾರದಿಂದಾಗ ಯಾವ ರೀತಿ ಒಬ್ಬ ಮಾಜಿ ಶಾಸಕನ ಉಳಿಸ್ತಿಲ್ಲ ಅಂತೆಲ್ಲ ಚರ್ಚೆಗಳಾಯ್ತು. ಇಲ್ಲ ನಾವು ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರು. ಆ ವಿಚಾರವನ್ನ ನಾವು 10-15 ಜನ ವಿಚಾರವನ್ನ ಒಂದು ಪಂಚಾಯತಿಗೆ ಒಂದು 5 ಜನ 6 ಜನ ಮುಖಂಡರು ಕರೆದು ಚರ್ಚೆ ಮಾಡಿ ಈ ರೀತಿ ಹೋಗಿ ಅವ್ರಿಗೂ ಕೂಡ ಮನವರಿಕೆ ಮಾಡೋ ಉದ್ದೇಶದಿಂದ ಮೊನ್ನೆ ನಾನು ಸಭೆ ಕರೆದಿದ್ದೀವಿ. ಬೇರೆ ಯಾವುದೇ ಗುಂಪುಗಾರಿಕಿಲ್ಲ, ಯಾವುದೇ ಒಡಂಬಡಿ ಇದೆ ನಮ್ಮಲ್ಲಿ, ಯಾವುದೇ ಹುಡುಕಿಲ್ಲ, ಮತ್ತೊಂದಿಲ್ಲ. ಅದನ್ನ ಕೆಲವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು. ಅದಕ್ಕೋಸ್ಕರ ನಾನು ನಮ್ಮೆಲ್ಲ ಮುಖಂಡರನ್ನ ಮಾತಾಡಿ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಸಕ್ರಿಯವಾಗಿ ಬೆಳೆಸಬೇಕು, ಕಟ್ಟಬೇಕಂತೇಳಿ ಮುಂದೆ ನಿಮ್ಮೆಲ್ಲ ರೀತಿಯಲ್ಲೂ ಅವ್ರನ್ನೂ ಎಲ್ಲ ನಮ್ಮಲ್ಲಿ ಯಾವುದೋ ಇದಿಲ್ಲ, ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷ ಕಟ್ಟೋಣ. ನಾನು ನಿಮ್ಗೆ ಏನು ಸ್ಥಾನಮಾನ ಕೊಡಬೇಕು, ಏನು ಗೌರವ ಕೊಡಬೇಕು, ಘನತೆ ಮಾಡಬೇಕು, ಅದು ನಿಮ್ಮ ಅಭಿಮಾನಿಗಳನ್ನ ನಿಮ್ಮ ಕಾರ್ಯಕರ್ತನ ಉಳಿಸಬೇಕೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿಚಾರವನ್ನ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮುಖಂಡರು ತಿಳಿಸ್ಬೇಕಂತ ಕರೆದಿದ್ದೀವಿ ಅಷ್ಟೇ.